ಭೀಮಾ ತೀರದ ಸಾರಥಿಯ ಹೊಸ ಹೆಜ್ಜೆ. ಬೆಂಗಳೂರಲ್ಲಿ ASTV ಲೋಕಾರ್ಪಣೆ. ರೇವಣ ಸಿದ್ದೇಶ್ವರ ಶ್ರೀಗಳ ಪಾವನ ಸಾನ್ನಿಧ್ಯ. ಹೊಸ ಡಿಜಿಟಲ್ ಕ್ರಾಂತಿ ಆರಂಭ. ನೊಂದವರ ಧ್ವನಿಯಾಗಿ ASTV. ಮಾಧ್ಯಮ ರಂಗಕ್ಕೆ ಹೊಸ ದಿಕ್ಸೂಚಿ. ಅಪರಾಧ ಮುಕ್ತ ಸಮಾಜದ ಚಿಂತನೆ. ಗಣ್ಯರ ಸಮ್ಮುಖದಲ್ಲಿ ಹೊಸ ಕ್ರಾಂತಿ. ರಾಜಧಾನಿ ಬೆಂಗಳೂರಲ್ಲಿ ಹೊಸದೊಂದು ಡಿಜಿಟಲ್ ಕ್ರಾಂತಿಗೆ ಮುನ್ನುಡಿ ಬರೆಯಲಾಗಿದೆ. ಭೀಮಾ ತೀರದ ಹಿರಿಯ ಪತ್ರಿಕೋದ್ಯಮಿ TK ಮಲಗುಂಡ ಸಾರಥ್ಯದ ASTV ಡಿಜಿಟಲ್ ಮೀಡಿಯಾ ವಾಹಿನಿಯ ಲೋಗೋ ಅನಾವರಣ ಕಾರ್ಯಕ್ರಮ ವಸಂತನಗರದ ಬಂಜಾರ ಭವನದಲ್ಲಿ ಜೂನ್ 14, 2026 ರವಿವಾರ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಭಾವೈಕ್ಯತೆಯ ತಾಣವಾದ ಶ್ರೀ ಕ್ಷೇತ್ರ ಇಂಚಗೇರಿ ಮಠದ ಶ್ರೀ ಸಮರ್ಥ ಸದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜರ ಪಾವನ ಸಾನ್ನಿಧ್ಯದಲ್ಲಿ ಈ ಭವ್ಯ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನ ಉದ್ಘಾಟಿಸಿ ಆಶೀರ್ವಚನ ನೀಡಿದ ಶ್ರೀ ರೇವಣ ಸಿದ್ದೇಶ್ವರ ಮಹಾರಾಜರು ಸಮಾಜದಲ್ಲಿ ನೊಂದವರ ಮತ್ತು ಶೋಷಿತರ ಪರವಾಗಿ ಧ್ವನಿ ಎತ್ತುವ ಕೆಲಸವನ್ನ ಈ ವಾಹಿನಿ ಮಾಡಲಿ ಎಂದು ಹಾರೈಸಿದ್ರು. TK ಮಲಗುಂಡ ಅವರು ಮೊದಲು ಪತ್ರಿಕೆಯ ಮೂಲಕ ಜನಸೇವೆ ಮಾಡಿದ್ರು. ಈಗ ಟಿವಿ ಚಾನೆಲ್ ಆರಂಭಿಸಿದ್ದಾರೆ. ಈ ವಾಹಿನಿಯು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರ ಪರವಾಗಿ ಧ್ವನಿ ಎತ್ತಲಿ, ತೊಂದರೆಯಲ್ಲಿರುವ ನೊಂದ ಜನರಿಗೆ ನ್ಯಾಯ ಹಾಗೂ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ASTV ಕಾರ್ಯನಿರ್ವಹಿಸಲಿ. ದೃಶ್ಯ ಮಾಧ್ಯಮವನ್ನು ತೋರಿಸಲು ASTV ನಮ್ಮ ಭಾಗದ ಅಂದರೆ ಬಂದಿಗೆಯವರಾದ ಮಲಗೊಂಡವರು ಮೊದಲೆಲ್ಲ ಪತ್ರಿಕೆ ತೆಗೆದಿದ್ರು. ಆಮೇಲೆ ಈಗ ಈ ಒಂದು ಯೂಟ್ಯೂಬ್ ಚಾನಲ್ ASTV ಅಂದರೆ ಈ ಮಾಧ್ಯಮದ ಇದರಿಂದ ಸಾಕಷ್ಟು ಪ್ರಚಾರಗಳು ಆಕ್ಕವ. ಅನೇಕ ತುಳಿತಕ್ಕೆ ಒಳಗಾದಂಥವ್ರನ್ನ ರಕ್ಷಣೆನೂ ಆಕೈತಿ. ಅಂದರೆ ಮಾಧ್ಯಮದ ಕೆಲಸ ಭಾಳ ಮಹತ್ವ. ನಾವು ಆ ರೀತಿ ನಡೆದಾಗ ಮಾತ್ರ ಅಂದರೆ ಯಾವುದೇ ಆಸೆ ಆಕಾಂಕ್ಷೆಗೆ ಒಳಗಾಗಲಾರದನ್ನ ಇಂಥ ಒಂದು ಮಹತ್ವದ ಕಾರ್ಯದೊಳಗೆ ತೊಡಗಿಸಲಾಗಿ. ಅಂದರೆ ನೋಡ್ರಿ, ಎಲ್ಲ ಮಾಧ್ಯಮದ ಕೆಲಸಗಳು ಎಷ್ಟೋ ಜನರಿಗೆ ಕೆಲವೊಂದು ಕಡೆ ರಸ್ತೆಗಳಿರಂಗಿಲ್ಲ, ಹಳ್ಳಿಯೊಳಗೆ ಕೆಲವೊಂದು ಕಡೆ ವಿದ್ಯುತ್ ಪೂರೈಕೆ ಇರೋಂಗಿಲ್ಲ. ಅವನ್ನೆಲ್ಲ ಹುಡುಗಿಯಾಡಿ ತೆಗೆದು ಅದನ್ನು ಪ್ರಚಾರ ಮಾಡಿ ಆ ಒಂದು ತೊಂದರೆಗೊಳಗಾದಂಥವ್ರಿಗೆ ಅನುಕೂಲ ಮಾಡಿಕೊಡೋದು ಮಾಧ್ಯಮ. ಇಂಥ ಒಂದು ಮಹತ್ವದ ಕಾರ್ಯಕ್ರಮ ಮಾಧ್ಯಮದ ಒಂದು ಕರ್ತವ್ಯ. ಅವರು ಈ ಒಂದು ಜಿಗೇರಿ ಸಂಪ್ರದಾಯದ ಕಾರ್ಯಕ್ರಮದಲ್ಲಿ ಅವರ ಒಂದು ಚಾನಲನ್ನು ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಸಕ ಯಶವಂತರಾಯಗೌಡ ಪಾಟೀಲ್ರು ಮಾತನಾಡಿ, ಗಡಿ ಭಾಗದಿಂದ ಬಂದು ರಾಜಧಾನಿಯಲ್ಲಿ ಇಂಥದ್ದೊಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿರುವ TK ಮಲಗುಂಡ ಅವರ ಶ್ರಮವನ್ನ ಶ್ಲಾಘಿಸಿದ್ರು. ಅಪರಾಧ ಮುಕ್ತ ಸಮಾಜ ನಿರ್ಮಾಣಕ್ಕೆ ಈ ವಾಹಿನಿ ಪ್ರೇರಣೆಯಾಗಲಿ ಅಂತ ಆಶಿಸಿದ್ರು. TK ಮಲಗುಂಡ ಹಾಗೂ ರವಿ ಬೆಳಗೆರೆ ಅವರು ಒಟ್ಟಾಗಿ ಭೀಮಾ ತೀರ ಎಂಬ ಹೆಸರು ನೀಡಿದ್ದಾರೆ. ಗಡಿ ಭಾಗದ ಜಿಲ್ಲೆಯಿಂದ ಬಂದು ರಾಜಧಾನಿ ಬೆಂಗಳೂರಿನಲ್ಲಿ ಅಪಾರ ಶ್ರಮ ಮತ್ತು ನೂತನ ಕನಸುಗಳೊಂದಿಗೆ ವಾಹಿನಿ ಮುನ್ನಡೆಸ್ತಾ ಇರುವುದು ಶ್ಲಾಘನೀಯ. ಅಪರಾಧಕ್ಕೆ ಸವಾಲು ದಿನಪತ್ರಿಕೆಯ ಜೊತೆಗೆ ಈಗ ಡಿಜಿಟಲ್ ಮೀಡಿಯಾ ಆರಂಭಿಸಿರುವುದು ಸಂತಸ ತಂದಿದೆ. ಇದು ಅಪರಾಧ ಮುಕ್ತ ಸಮಾಜ ನಿರ್ಮಾಣಕ್ಕೆ ಚಿಂತನೆ ನಡೆಸಲಿ ಮತ್ತು ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಲಿ. ನಾನಿವತ್ತು TK ಮಲಗೊಂಡವರ ಸಾರಥ್ಯದಲ್ಲಿ ಹೊರಹೊಮ್ಮಿರುವ AS ಡಿಜಿಟಲ್ ಚಾನಲ್ಗೆ ಶುಭಾಶಯಗಳನ್ನು ಕೋರಿ, ವಿಶೇಷವಾಗಿ ಇಂಚಗೇರಿ ಸಂಪ್ರದಾಯದ ಮಧ್ವಾನಂದರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಇದು ಲೋಕಾರ್ಪಣೆಗೊಳ್ತಿದ್ದು ನಿಜಕ್ಕೂ ನಮ್ಮೆಲ್ಲರಿಗೆ ಸಂತಸವನ್ನು ಮೂಡಿದೆ. ನಮ್ಮ ಗಡಿ ಭಾಗದ ಜಿಲ್ಲೆಯಿಂದ ಹೊರಹೊಮ್ಮಿ ರಾಜಧಾನಿವರೆಗೂ ಮತ್ತು ನಾಡಿನಲ್ಲಿ ಪ್ರಪಂಚದಲ್ಲಿ ಹೆಸರುವಾಸಿ ಆಗಲಿ ಅಂಥೇಳಿ ನಾನು ಶುಭ ಹಾರೈಕೆಗಳನ್ನು ಹಾರೈಸ್ತೀನಿ.
ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯ್ಕ ಅವರು ಮಾಧ್ಯಮ ರಂಗದಲ್ಲಿ ಎಎಸ್ ಟಿವಿ ವಿಶಿಷ್ಟ ಛಾಪು ಮೂಡಿಸಲಿ ಎಂದು ಹಾರೈಸಿದ್ರು. ಮಾಧ್ಯಮಗಳ ಪಾತ್ರ ಸಮಾಜದಲ್ಲಿ ಅತ್ಯಂತ ದೊಡ್ಡದಾಗಿದೆ. ಎಎಸ್ ಟಿವಿ ವಾಹಿನಿಯು ಜನರಿಗೆ ಸತ್ಯ ಮತ್ತು ಹೆಚ್ಚಿನ ಮಹತ್ವದ ವಿಷಯಗಳನ್ನ ತಲುಪಿಸುವ ಕೆಲಸ ಮಾಡಬೇಕು. ಇದು ಪ್ರಸಿದ್ಧ ಲಂಕೇಶ್ ಪತ್ರಿಕೆಯ ಮಾದರಿಯಲ್ಲಿ ಜನಪ್ರಿಯತೆ ಗಳಿಸಲಿ. ಪತ್ರಿಕೆ ಮತ್ತು ಈ ಮಾಧ್ಯಮಗಳ ಪಾತ್ರ ಬಹಳ ಇದೆ. ಅಂಥ ಪಾತ್ರವನ್ನು ನಿಮ್ಮ ಇದು ವಹಿಸಲಿ, ಆ ವಾಹಿನಿ ಅದನ್ನು ಬಹಳ ಸಮರ್ಥವಾಗಿ ಅದನ್ನು ಎದುರಿಸಲಿ. ಲಂಕೇಶ್ ಪತ್ರಿಕೆ ರೀತಿಯಲ್ಲಿ ಅದು ಹೇಗೆ ಕರ್ನಾಟಕದಲ್ಲಿ ಹೆಸರಾಯ್ತಂದರೆ ಸದ್ದು ಗದ್ದಲ ಇಲ್ಲದೆ ಶುರುವಾಗಿ ಹೇಗೆ ಹಬ್ಬಿತು ಅಂದರೆ ಅದು ಯಾರು ನೋಡಿರೋ ಅವ್ರ ಬಾಯಿನಲ್ಲಿ ಪತ್ರಿಕೆ ಹೆಸರಿತ್ತು. ಆ ರೀತಿಯಲ್ಲಿ ತಮ್ಮದಾಗಲಿ ಅಂತ ನಾನಾದರೂ ಶುಭವನ್ನು ಹಾರೈಸ್ತೇನೆ. ನಮಸ್ಕಾರ. ಇನ್ನು ಸಂಪಾದಕ ಟಿಕೆ ಮಲಗುಂಡ ಹಾಗೂ ಉಪಸಂಪಾದಕ ವಿಶ್ವಪ್ರಕಾಶ್ ಟಿ ಮಲಗುಂಡ ಅವರಿಗೆ ರೇವಣ ಸಿದ್ದೇಶ್ವರ ಶ್ರೀಗಳು ಸನ್ಮಾನಿಸಿ ಆಶೀರ್ವದಿಸಿದ್ರು. ಈ ಅದ್ದೂರಿ ಸಮಾರಂಭದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ವಿಶೇಷ ಕರ್ತವ್ಯಾಧಿಕಾರಿ ಆರ್ ಮಹದೇವ, ಧರ್ಮರಾಜ ನಾಯಕ, ಮುಕುಂದ ಆರ್ ಬೆಳಗಲಿ, ಧನರಾಜ್ ತಾಳಂಪಳ್ಳಿ, ಕೆಎಸ್ ಅಧಿಕಾರಿ ಹಾಗೂ ಚಲನಚಿತ್ರ ನಟ ಡಾಕ್ಟರ್ ಸಂಗಮೇಶ್ ಉಪಾಸೆ, ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷೆ ಕಾಂತಾ ನಾಯಕ ಉಪಸ್ಥಿತರಿದ್ದರು. ನಂದಂಗಾವನ ಮಹಾದೇವ ಮಹಾರಾಜರು, ಯಂಕಂಚಿಯ ಗುರುಪಾದ ಸ್ವಾಮಿಗಳು, ತಾರಚಂದ ಮಹಾರಾಜರು, ಶಂಕರಪ್ಪ ಮಹಾರಾಜರು, ರಾಮಣ್ಣ ಮಹಾರಾಜರು, ವಸಂತ ಮಹಾರಾಜರು, ನಾಮದೇವ ಮಹಾರಾಜರು, ಭಾಸ್ಕರ ಮಹಾರಾಜರು, ಸದಾಶಿವ ಮಹಾರಾಜರು, ತಮ್ಮಣ್ಣಪ್ಪ ಮಹಾರಾಜರು ಹಾಗೂ ಕೆಂಚಪ್ಪ ಮಹಾರಾಜರು ಸಾನ್ನಿಧ್ಯ ವಹಿಸಿದ್ರು. ಎಎಸ್ ಟಿವಿ ಸಂಸ್ಥಾಪಕ ಹಾಗೂ ಹಿರಿಯ ಪತ್ರಕರ್ತ ಟಿಕೆ ಮಲಗುಂಡ, ಸುಶೀಲ ಕುಮಾರ್ ಬೆಳಗಲಿ, ಡಾಕ್ಟರ್ ಜಗದೀಶ ಡಿಆರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಜಯಪುರ ಜಿಲ್ಲಾ ವರದಿಗಾರ ಷಡಕ್ಷರಿ ಕಂಪೂನವರ, ಸುರೇಶ್ ಜಂಬಗಿ, ಎಎಸ್ ಟಿವಿ ಉಪಸಂಪಾದಕ ವಿಶ್ವಪ್ರಕಾಶ್ ಟಿ ಮಲಗೊಂಡ್, ಜ್ಞಾನೇಶ್ವರ ಖೋತ, ಸಂಗಮೇಶ ಬೆಳ್ಳಂಕಿ ಸೇರಿದಂತೆ ಪತ್ರಿಕೋದ್ಯಮದ ಗಣ್ಯರು ಹಾಗೂ ಅಪಾರ ಸಂಖ್ಯೆಯ ಓದುಗರು ಭಾಗವಹಿಸಿ ವಾಹಿನಿಯ ಹೊಸ ಹೆಜ್ಜೆಗೆ ಶುಭ ಕೋರಿದ್ರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.